ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ಮಾತಾಡ್ತಿರುವಂಥ ಟಾಪಿಕ್ ಯಾವುದಪ್ಪ ಅಂತಂದರೆ ಎಸ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಅಂತೇಳಿ. ಎಸ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಅಂತೇಳಿ. ಎಸ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್. ಎಸ್ ಸಿ ಎಫ್ಗೆ ಏನು ಹೇಳ್ತೀವಿ ರೀ ನಾವು ಕನ್ನಡದಲ್ಲಿ? ಮ ಸಾ ಅ ಆ್ಯಂಡ್ ಲ ಸಾ ಅ ಅಂತ. ಓಕೆ, ಇಲ್ಲಿ ನೋಡಿ, ಸಪೋಸ್ ಏನಾದರೂ ಟೂ ನಂಬರ್ಸ್ ಕೊಟ್ಟು ಎಸ್ ಸಿ ಎಫ್ ಫೈಂಡ್ ಔಟ್ ಮಾಡಿದ್ರೆ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ? ಬೇಸಿಕ್ ಗೊತ್ತಾಕೋಬೇಕ್ರಿ. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಬೇಸಿಕ್ ಕಂಪ್ಲೀಟ್ ಐಡಿಯಾ ಇರಬೇಕು. ಅಂದರೆ ನಾವು ಅಪ್ಲೈಡ್ ಕ್ವಶನ್ಸ್ನ ಆರಾಮ್ಸೆ ಏನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಓಕೆನಾ? ಫಸ್ಟ್ ಎಸ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಅಂದರೆ ಬೇಸಿಕ್ ಕಂಪ್ಲೀಟ್ ಕವರ್ ಮಾಡೋದು. ಓಕೆನಾ? ಇಲ್ಲಿ ನೋಡಿ, ಎಸ್ ಸಿ ಎಫ್ ಎಚ್ ಸಿ ಎಫ್. ಓಕೆ, ಈಗ ಎಸ್ ಸಿ ಎಫ್ ಅಂತಂದರೆ ಟೂ ನಂಬರ್ಸ್ ಕೊಡ್ತಾನೆ ಯಾವುದಾದ್ರು. ಅದು ಎಸ್ ಸಿ ಎಫ್ ಫೈಂಡ್ ಔಟ್ ಮಾಡಿದ್ರೆ ಏನು ಮಾಡ್ತೀರಾ? ಇಲ್ಲಿ ನೋಡಿ, ಯಾವುದಾದ್ರೂ ನಂಬರ್ ತೊಗೊರಿ. 2 ಮತ್ತು 16 ತೊಗೊಳಮ್ಮ. 2 ಮತ್ತು 16 ತೊಗೊಳಮ್ಮ. ಇದ್ರದ್ದು ಎಸ್ ಸಿ ಎಫ್ ಫೈಂಡ್ ಔಟ್ ಮಾಡಿದ್ರೆ ಏನು ಮಾಡ್ತೀರಿ? ಇದ್ರ ಫ್ಯಾಕ್ಟರ್ಸ್ ಬರೀರಿ. 2 1 2, 2 1 2. ಈ 16 ಹೆಂಗೆ ಬರಿತೇವ್ರಿ? 2 ಇಂಟ್ಲೆ 16 ಅಂತ ಬರಿತೇವೆ. ಓಕೆ, 2 ಇಂಟ್ಲೆ 16 ಅಂತ ಬರಿತೇವೆ. ಈ 8 ಇಲ್ಲಿಗೆ ಸ್ಟಾಪ್ ಮಾಡಬಾರ್ದ್ರಿ. ಎಲ್ಲಿವರೆಗೆ ಮಾಡ್ಬೇಕಪ್ಪ ಅಂದರೆ ಇನ್ನು ಯಾವುದೂ ಟೇಬಲಿಂದ ಅದನ್ನ ಸ್ಪ್ಲಿಟ್ ಮಾಡಕ್ಕೆ ಬರ್ತಿರ್ಬಾರ್ದು. ಸ್ಪ್ಲಿಟ್ ಮಾಡಕ್ಕೆ ಬರ್ತಿರ್ಬಾರ್ದು. ಅಲ್ಲಿವರೆಗೆ ಏನು ಮಾಡೋಣ, ಬರೀರಿ. ಇಲ್ಲಿ ನೋಡಿ, 2 ಆಯ್ತು ರೀ. ಇದು ಸೇಮ್ ಆ್ಯಸ್ ಇಟ್ ಈಸ್. ಇದು ಎಷ್ಟು ಆಗ್ತದೆ ರೀ? 2 4 8 ರೀ. 2 4 8. ನೆಕ್ಸ್ಟ್ ಹೆಂಗೆ ಬರಿಬೋದು ರೀ? ಇದು 2 2 4 ಬರಿಬೋದು ರೀ. ಓಕೆ, 2 2 4 ಬರಿಬೋದು ರೀ. ಇಲ್ಲಿ ನೋಡಿ, ಇವಾಗ ಸ್ಟಾಪ್ ಐತೆ. ಈಗ ಮತ್ತೆ ಯಾವ್ದಾದ್ರು ಮಾಡ್ಬೋದೇನ್ರಿ? ಈ 2 ಮತ್ತೆ ಸ್ಪ್ಲಿಟ್ ಮಾಡಕ್ಕೆ ಬರುತ್ತಾ? 2 1 2 ಮಾಡ್ಬೋದು. 1 ಏನು ಬೇಕಾಗಿಲ್ಲ ನಮಗೆ. ನೆಕ್ಸ್ಟ್ ಇದು ಏನಾಗ್ಬಾರ್ದು, ಎಲ್ಲಿನೂ ಸ್ಪ್ಲಿಟ್ ಮಾಡಕ್ಕೆ ಬರ್ತಿರ್ಬಾರ್ದು. ಅಲ್ಲಿವರೆಗೆ ತೊಗೊಂಡು ಹೋಗ್ಬೇಕು ರೀ. ಇವಾಗ ನೋಡಿ, ಇಲ್ಲಿ ಈ ಎರಡರಲ್ಲಿ ಯಾವ್ದು ಕಾಮನ್ ಐತೆ ಅಂತ ನೋಡ್ಕೋಬೇಕ್ರಿ. ಏನು ಮಾಡೋದೇವ್ರಿ? 2 = 2 × 1 ಮಾಡಿದೇವಾ? 16 ಏನು ಮಾಡ್ತೇವ್ರಿ? 2 × 2 × 2 × 2 × 2. ಇಲ್ಲಿ ನೋಡ್ರಿ, ಈ ಎರಡರಲ್ಲಿ ಯಾವ್ದು ಕಾಮನ್ ಐತೆ ಅಂತ ನೋಡ್ಕೋಬೇಕು. ಯಾವ್ದು ಕಾಮನ್ ಐತ್ರಿ? 2 ಕಾಮನ್ ಐತಿ. 2 ಕಾಮನ್ ಐತಿ. ಕರೆಕ್ಟಾಗಿ ನೋಡ್ರಿ, 2 ಕಾಮನ್ ಐತಿ. 2 ಕಾಮನ್ ಐತಿ. ಇವಾಗ ಏನು ಮಾಡಿ, ಎಸ್ ಸಿ ಎಫ್ ಎಷ್ಟಂದ್ರೆ ಎಚ್ ಸಿ ಎಫ್ ಎಷ್ಟಪ್ಪ ಅಂತಂದ್ರೆ ಎಸ್ ಸಿ ಎಫ್ ಎಷ್ಟಾಗುತ್ತೆ ರೀ? 2 ಆಗುತ್ತೆ. ಅಂದ್ರೆ ಮಾಸ ಎಷ್ಟಾಗ್ತೈತೆ ರೀ? 2 ಆಗುತ್ತೆ. ಅಂದ್ರೆ ಇಲ್ಲಿ ಬರ್ದಿರೋಂಥದ್ದು ಎರಡರಲ್ಲಿನೂ ಕಾಮನ್ ಇರಬೇಕು. ನಾವು ಅದಕ್ಕೆ ಏನು ಹೇಳ್ತೇವೆ ರೀ? ಎಸ್ ಸಿ ಎಫ್ ಅಂತ ಹೇಳ್ತೇವೆ. ಎಸ್ ಸಿ ಎಫ್ ಅಂತ ಹೇಳ್ತೇವೆ. ಓಕೆ, ಹಂಗಂದ್ರೆ ಸಪೋಸ್ ಇದ್ರದ್ದು ಏನಾದರೂ ಎಲ್ ಸಿ ಎಮ್ ಕೇಳಿದ್ರೆ, ಇದ್ರದ್ದು ಏನಾದರೂ ಲಸ ಹಾಕಿದ್ರೆ ಏನು ಮಾಡ್ತಿದ್ದೇವೆ ರೀ? ಎಲ್ ಸಿ ಎಮ್ ಕೇಳಿದ್ರ ಲಸ ಹಾಕಿದ್ರೆ ಏನು ಮಾಡ್ತಿದ್ದೇವೆ ರೀ? ಇವಾಗ ನೋಡಿ, ಇಲ್ಲಿ ಕಾಮನ್ ಇದೆ ಅಲ್ರಿ, ಅದನ್ನ ಬರ್ಕೋಬೇಕು. ಕಾಮನ್ ಇದ್ದದನ್ನ ಏನು ಮಾಡ್ಬೇಕು ರೀ? ಬರಿಬೇಕು. ಈಗ ನೆಕ್ಸ್ಟ್ ರಿಮೈನಿಂಗ್ ಯಾವ್ಯಾವ್ದು ನೋಡಿ ಎಲ್ಲನೂ ಬರಿಬೇಕು. ಅಂದರೆ ಎಲ್ಲನೂ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ 1 ಇದೆ. 1 ಇದೆ. ನೆಕ್ಸ್ಟ್ ಇಲ್ಲಿ ಏನಿದಾವ್ರಿ? 2 × 2 × 2 2 × 2 × 2. ಓಕೆ, ಇದು ಏನಪ್ಪ ಅಂದರೆ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಬೇಕು ರೀ. ಇಲ್ಲಿ ಏನಾಗುತ್ತೆ ರೀ? 2 1 2, 2 2 4, 4 2 8, 8 2 16 ಆಗುತ್ತೆ ರೀ. 16 ಆಗುತ್ತೆ. ಲಸ ಎಷ್ಟಾಗ್ತೈತೆ ರೀ? 16 ಆಗುತ್ತಾ? ಅದೇ ಮಾಸ ಎಷ್ಟಾಗ್ತೈತೆ ರೀ? 2 ಆಗುತ್ತೆ ರೀ. ಓಕೆ, ಇವಾಗ ನೋಡಿ, ಇದು ಗೊತ್ತಾಯ್ತಲ್ವಾ? ಎಸ್ ಸಿ ಎಫ್ ಅಂದರೆ ಏನು ಮಾಡಬೇಕು? ಎರಡರಲ್ಲಿ ಯಾವ್ದು ಕಾಮನ್ ಐತೆ ನೋಡ್ರಿ, ಅದನ್ನ ಬರಿಬೇಕು. ಎಸ್ ಸಿ ಎಫ್ ಅಂದರೆ ಎರಡರಲ್ಲಿನೂ ಯಾವ್ದು ಕಾಮನ್ ಐತೆ ನೋಡ್ರಿ, ಅದನ್ನ ಬರಿಬೇಕು. ಅದೇ ಎಲ್ ಸಿ ಎಮ್ ಅಂತ ಕೇಳಿದ್ರೆ ಎರಡರಲ್ಲಿ ಕಾಮನ್ ಇದ್ದಿದ್ದನ್ನ ಒಂದು ನಂಬರ್ ತೊಗೋಬೇಕ್ರಿ. ರಿಮೈನಿಂಗ್ ಏನೇನು ಉಳಿದೈತೆ ನೋಡ್ರಿ, ಅದೆಲ್ಲನೂ ಏನು ಮಾಡ್ಬೇಕು ರೀ? ಬರಿಬೇಕು. ಓಕೆ, ಬರಿಬೇಕು. ನೆಕ್ಸ್ಟ್ ನೋಡಿ, ಗೊತ್ತಾಯ್ತೇನ್ರಿ? ಇದು ಏನಾಯ್ತು ರೀ? ಎಸ್ ಸಿ ಎಫ್ ಮತ್ತು ಎಲ್ ಸಿ ಎಮ್. ಸಪೋಸ್ ಏನಾದರೂ ಶಾರ್ಟ್ಕಟ್ ಯೂಸ್ ಮಾಡಮ್ಮ ಅಂತಂದರೆ ಇವಾಗ ನೋಡಿ, ಇಲ್ಲಿ ಡೈರೆಕ್ಟಾಗಿ ಹೇಳ್ಬಿಡ್ಬೋದು. 2 ಮತ್ತು ಎಷ್ಟೈತೆ ರೀ? 16 ಇದೆ. 2 ಮತ್ತು 16 ಇದೆ. ಓಕೆನಾ? ಇಲ್ಲಿ ಎಸ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಪ್ಪ ಅಂದ್ರೆ ಡೈರೆಕ್ಟಾಗಿ ಹೇಳ್ಬೋದು ರೀ. ಕರೆಕ್ಟಾಗಿ ನೋಡಿ, ಈ ಎಸ್ ಸಿ ಎಫ್ ಅಂದರೆ ಏನು ಗೊತ್ತೇನ್ರಿ? ಎಸ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಅಂತ ಹೇಳ್ತಿದ್ದೇವೆ. ಓಕೆನಾ? ಇಲ್ಲಿ ನೋಡಿ, 16 ಇದೆನಾ? 16 2 ಟೇಬಲಲ್ಲಿ ಬರ್ತಿದೆ ಏನ್ರಿ? 16 2 ಟೇಬಲಲ್ಲಿ ಬರ್ತಿದೆ ಏನ್ರಿ? ಅಂದ್ರೆ ಇದ್ರದ್ದು ಈ ಟೇಬಲಲ್ಲಿ ಇದು ಬರತೈತಪ್ಪ ಅಂದ್ರೆ ದೊಡ್ಡ ಆಗಿರ್ತೈತೆ ನೋಡ್ರಿ, ಅದೇನಾಗಿರ್ತೈತೆ ರೀ? ಎಲ್ ಸಿ ಎಮ್ ಆಗಿರುತ್ತೆ. ಅದೇನಾಗಿರ್ತೈತೆ ರೀ? ಎಲ್ ಸಿ ಎಮ್ ಆಗಿರ್ತೈತಿ. ಅದೇ ಏನಾದರೂ ಎಚ್ ಸಿ ಎಫ್ ಕೇಳಿದ್ರಪ್ಪ ಅಂದ್ರೆ ಈ ಟೇಬಲ್ನಾಗ ಇದು ಬರ್ತಿರ್ಬೇಕು ರೀ. 2 ಟೇಬಲ್ನಾಗ 16 ಬರ್ತೈತಿಲ್ರಿ, ಅದ್ರ ಸ್ಮಾಲರ್ ಯಾವ್ದು ರೀ? ಈಗ 2 ಆಗುತ್ತಾ? ಎಸ್ ಸಿ ಎಫ್ ಏನಾಗುತ್ತೆ ರೀ? 2 ಆಗುತ್ತಾ? ಎಸ್ ಸಿ ಎಫ್ ಏನಾಗುತ್ತೆ ರೀ? 2 ಆಗುತ್ತಾ? ಎಚ್ ಸಿ ಎಫ್ ಅಂತಾರೆ ಸ್ಮಾಲ್ ರೀ, ಅಂದರೆ ಸಣ್ಣದು. ನೆಕ್ಸ್ಟ್ ಎಲ್ ಸಿ ಎಮ್ ಅಂತಾರೆ ದೊಡ್ಡ ನಂಬರ್ ಆಗಿರ್ತೈತೆ. ಓಕೆನಾ? ಮತ್ತು ಆ ಟೇಬಲ್ನಾಗ ಬರ್ತಿರ್ಬೇಕು ರೀ. ಅದು ಬಂದರೆ ಏನಾಗ್ತೈತಿ? ಎಲ್ ಸಿ ಎಮ್ 16 ಆಗುತ್ತೆ. ಮತ್ತು ಈಗ ಎಸ್ ಸಿ ಎಫ್ ಎಷ್ಟಾಗ್ತದೆ ರೀ? 2 ಆಗುತ್ತೆ. ಓಕೆನಾ? ಇವಾಗ ನೋಡಿ, ಸುಮ್ಮನೆ ಒಂದು 2 ನಂಬರ್ ಕೊಡೋಣ.
ಯಾವುದಾದ್ರು ಒಂದು ಎರಡು ನಂಬರ್ ಬರೀರಿ. 14 ಮತ್ತು 28 ಅಂತ. 14 ಮತ್ತು 28. 14 ಎರಡಲೇ 28 ರೀ. 14 ಎರಡಲೇ ಏನಾಗುತ್ತೆ ರೀ? 28 ಆಗುತ್ತಾ? ಈಗ ನೋಡಿ ಇದ್ರದ್ದು ಏನಾದರೂ ಎಸ್ ಸಿ ಎಫ್ ಫೈಂಡ್ ಔಟ್ ಮಾಡಿದ್ರೆ ಏನು ಬರೀತೀರಾ? ಎಸ್ ಸಿ ಎಫ್ ಫೈಂಡ್ ಔಟ್ ಮಾಡಿದ್ರೆ ಏನು ಬರೀತೀರಿ? ನಾ ಏನು ಹೇಳಿದೆ? ಸ್ಮಾಲರ್ ನಂಬರ್ ಬರೀಬೇಕಂತ ಹೇಳಿದೆ. ಈ 14 ಮಧ್ಯೆಗ 28 ಬರಾಕತ್ತೈತಪ್ಪ ಅಂದರೆ ಇದ್ರೊಳಗಡೆ ಸ್ಮಾಲ್ ಯಾವುದೈತೆ ನೋಡ್ರಿ, ಅದೇ ಏನಾಗಿರ್ತೈತಿ ನಮ್ಮದು? ಅದೇನಾಗಿರ್ತೈತಿ ನಮ್ಮದು? ಎಚ್ ಸಿ ಎಫ್ ಆಗಿರುತ್ತೆ. ಎಚ್ ಸಿ ಎಫ್ ಆಗಿರ್ತೈತಿ. ಅದೇ ಎಲ್ ಸಿ ಎಮ್ ನೋಡ್ರಿ. ಎಲ್ ಸಿ ಎಮ್ ಎಷ್ಟು ಆಗ್ತೈತಿ ರೀ? ದೊಡ್ಡದು ಯಾವ್ದು ಐತ್ರಿ ಇವಾಗ? ಇದು 28 ಐತ್ರಿ. 28 ಐತಿ. ಅದಕ್ಕೆ ಏನಾಗ್ತೈತಿ ಇಲ್ಲಿ? 28 ಎಲ್ ಸಿ ಎಮ್ ಆಗಿರುತ್ತೆ. ಓಕೆನಾ? ಅಥವಾ ಇಲ್ರಿ ಈ ಥರ ಬರೆಯೋ ಮಾತಂದ್ರೆ ಬರೀ ಚೆಕ್ ಮಾಡಿ ಒಂದ್ಸಲ. 14 ಇದನ್ನ ಹೆಂಗೆ ಬರಿಬೋದ್ರಿ? 2 ಒಳ್ಳೆ 14, 2 ಒಳ್ಳೆ 14, 28 ಹೆಂಗೆ ಬರೀತೀರಿ? 2 ಒಂದೇ 2 4 14. ನೆಕ್ಸ್ಟ್ ಇದನ್ನ ಹೆಂಗೆ ಬರಿಬೋದ್ರಿ? 2 ಇಂಟು 2 ಒಳ್ಳೆ 14, 2 ಒಳ್ಳೆ 14. ಓಕೆನಾ? 2 ಒಳ್ಳೆ 14ಪ್ಪ ಅಂತಂದ್ರೆ ಹೆಂಗೆ ಬರಿಬೋದ್ರಿ ಇದನ್ನ? ಇಲ್ಲಿ ನೋಡ್ರಿ ಯಾವ್ಯಾವ ಕಾಮನ್ ಐತ್ರಿ? 2 ಕಾಮನ್ ಐತಿ. ಇಲ್ಲಿ ಯಾವ್ದು ಐತಿ ಹೇಳ್ರಿ? 2 ಕಾಮನ್ ಐತಿ. ಇಲ್ಲಿ ಯಾವ್ದು ಕಾಮನ್ ಐತ್ರಿ? 7 ಕಾಮನ್ ಐತಿ. ಇಲ್ಲಿ ಯಾವ್ದು ಕಾಮನ್ ಐತ್ರಿ? 7 ಕಾಮನ್ ಐತಿ. ಅಂದರೆ ಎರಡರಲ್ಲಿನೂ ಕಾಮನ್ ಬರ್ತಿರೋದು ಯಾವ್ದ್ರಿ? 2 ಬರತೈತಿ. ಅಂದರೆ ಇದು ಏನಾಯ್ತು ರೀ? ಎಸ್ ಸಿ ಎಫ್ ಆಯ್ತು. ಎಸ್ ಸಿ ಎಫ್ ಆಯ್ತು. ಎಲ್ ಸಿ ಎಮ್ ಹಂಗೆ ಬರಿತೀರಿ? ಎಲ್ ಸಿ ಎಮ್ ಹಂಗೆ ಬರಿತೀರಿ? ಎಸ್ ಸಿ ಎಫ್ ಏನು ಹೇಳಿದೇವ್ರಿ? ಎಚ್ ಸಿ ಎಫ್ ಎಷ್ಟು ಬರ್ದೇವ್ರಿ? 2 ಇಂಟು 7 ಎಷ್ಟಾಯ್ತು ರೀ? 14 ಆಯಿತು. ಅದೇ ಎಲ್ ಸಿ ಎಮ್ ಅಂದರೆ ಏನು ಬರಿತಿದ್ದೇವ್ರಿ? ಎಲ್ ಸಿ ಎಮ್ ಅಂದ್ರೆ ನೋಡ್ರಿ ಎರಡರಲ್ಲಿ ಏನು ಕಾಮನ್ ಐತಿ? 2 ಕಾಮನ್ ಐತಿ. ನೆಕ್ಸ್ಟ್ ಯಾವ್ದು ಕಾಮನ್ ಐತ್ರಿ? ನೆಕ್ಸ್ಟ್ ಯಾವ್ದು ಕಾಮನ್ ಐತ್ರಿ? ಇಲ್ಲಿ 7 ಕಾಮನ್ ಐತಿ. 7 ಕಾಮನ್ ಐತಿ. ಇದು ನೋಡಿ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗ್ತದೆ ತೆಗಿಬೇಕು. ಓಕೆ? 28 ಹೆಂಗೆ ಬರಿಬೋದಪ್ಪ ಅಂದರೆ ಈ ಥರ ಬರಿಬೋದು. ಇಲ್ಲಿ ನೋಡಿ ಎರಡರಲ್ಲಿ ಏನು ಕಾಮನ್ ಐತಿ? 2 ಕಾಮನ್ ಐತಿ. ನೆಕ್ಸ್ಟ್ 7 ಕಾಮನ್ ಐತಿ. 7 ಬರ್ಕೊಂಡೆ. ಬಟ್ ರಿಮೈನಿಂಗ್ ಇಲ್ಲಿ ಏನು ಉಳಿದೈತಿ ಅಂದರೆ ಏನು ಉಳಿದಿಲ್ಲ. ಬಟ್ ಇಲ್ಲಿ ಏನು ಉಳಿದೈತಿ? 2 ಉಳಿದೈತಿ. ಆ 2 ಇಲ್ಲಿ ಹಾಕೋರಿ. ಎಷ್ಟಾಗುತ್ತೆ? 2 2 ಒಳ್ಳೆ 14, 14 ಎರಡಲೇ ಎಷ್ಟಾಗುತ್ತೆ ರೀ? 14 ಎರಡಲೇ 28 ಆಗುತ್ತೆ. ಓಕೆ? 14 ಎರಡಲೇ 28 ಆಗುತ್ತೆ. ಅಂದ್ರೆ ನೀವು ಏನಪ್ಪ ಅಂತಂದರೆ ಎರಡರಲ್ಲಿ ಕಾಮನ್ ಬಂದಿದ್ದು ಎಸ್ ಸಿ ಎಫ್ ಆಗುತ್ತಾ? ಯಾವ್ದು ಕಾಮನ್ ಇಲ್ಲ ನೋಡ್ರಿ, ಅಂದರೆ ಕಾಮನ್ ಇದ್ದದ್ದನ್ನು ಬರ್ಕೊಂಡು ಉಳಿಕೆದು ಎಲ್ಲ ಬರೆದು ಮಲ್ಟಿಪ್ಲೈ ಮಾಡೋದು ಎಲ್ ಸಿ ಎಮ್ ಆಗಿರುತ್ತೆ. ಓಕೆನಾ? ಇವಾಗ ನೋಡಿ ಒಂದು ಕ್ವಶನ್ ಮಾಡೋಣ ಇದ್ರ ಮೇಲೆ. ಓಕೆ? ನೋಡ್ರಿ ಸಪೋಸ್ ಇದ್ರದ್ದು ಎಲ್ ಸಿ ಎಮ್ ಮತ್ತು ಎಸ್ ಸಿ ಎಫ್ ಫೈಂಡ್ ಔಟ್ ಮಾಡಿದ್ರೆ ಯಾವ ಥರ ಮಾಡ್ತಾರೆ? ಯಾವುದಾದ್ರೂ ಒಂದು ನಂಬರ್ ಬರ್ಕೊಂಡು ಯಾವ ಅಂತಂದ್ರೆ 2 to the power 3 into 7 to the power 5 and next 2 to the power 5 7 ಏನಾದರೂ ಬರ್ಕೊಂಡು ನೋಡಿ. ಓಕೆ? 7 and 7 to the power 3 7 to the power 3 3 ಇಲ್ಲ ಇಲ್ಲಿ ಸೇಮ್ ಅನಿಸ್ತಿದೆ. ಯಾವುದಾದ್ರೂ ಬರ್ಕೊಂಡು 5 ಬರ್ಕೊಂಡು 5 ಬರ್ಕೊಂಡು 5 ಬರೋದು ಎಷ್ಟಾಗುತ್ತೆ? ಬರ್ಕೊಂಡು ಇಲ್ಲಿ ನೋಡಿ ಏನು ಹೇಳ್ತಿದ್ದಾರಪ್ಪ ಅಂತಂದ್ರೆ 2 to the power 3 and 7 to the power 5 and ಇದು ಕೊಡ್ತಿದ್ದಾರೆ. ಓಕೆನಾ? ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ನಾವೀಗ ಎಸ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕು. ಎಸ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕು. ಯಾವ ಥರ ಮಾಡ್ತೀರಿ ನೋಡಿ. ಎಸ್ ಸಿ ಎಫ್ ಅಂತಂದರೆ ಯಾವ ಥರ ಬರಿಬೇಕಂತ ಇವತ್ತು ನೋಡಿ. ಎಸ್ ಸಿ ಎಫ್ ಅಂತಂದರೆ ಯಾವ ಥರ ಬರಿಬೇಕಂತಂದ್ರೆ ಇಲ್ಲಿ ನೋಡಿ ಇಲ್ಲಿ 2 ಐತ್ರಿ. ಕಾಮನ್ ಇರ್ಬೇಕು ರೀ ಫಸ್ಟ್. ಎರಡರಲ್ಲಿನೂ ಕಾಮನ್ ಇರ್ಬೇಕಂತ ಹೇಳಿದೆ ಎಸ್ ಸಿ ಎಫ್ ಅಂದರೆ. ಎಸ್ ಸಿ ಎಫ್ ಅಂದರೆ ಇಲ್ಲಿ 2 ಐತ್ರಿ, ಇಲ್ಲಿನೂ 2 ಐತಿ. ಓಕೆ? ಎರಡರಲ್ಲಿನೂ ಕಾಮನ್ ಐತೆ ಅಂದರೆ ಕಾಮನ್ ಇದ್ದನ್ನು ಬರಿಬೇಕು ರೀ. ಬಟ್ ಅದರಲ್ಲಿ ಲೋವೆಸ್ಟ್ ಪವರ್ ಅಂದರೆ ಕಡಿಮೆ ಘಾತಾಂಕ ಯಾವುದೈತೆ ನೋಡಿ ಅದನ್ನು ಬರಿಬೇಕು. ಇದರಲ್ಲಿ ಕಡಿಮೆ ಘಾತಾಂಕ ಯಾವುದೈತ್ರಿ? 2 to the power 3 2 to the power 7 ಇದೆ. ಓಕೆ? 2 ಘಾತ 3 ಇಲ್ಲಿ 2 ಘಾತ 7 ಐತಿ. ಇದರಲ್ಲಿ ಸಣ್ಣದು ಯಾವ್ದು ರೀ? ಸಣ್ಣದು ಯಾವುದು? 3 ಆಗುತ್ತೆ ರೀ. 3 ನೆಕ್ಸ್ಟ್ ಇಲ್ಲಿ 7 ಕಾಮನ್ ಐತಿ. ಇಲ್ಲಿನೂ 7 ಕಾಮನ್ ಐತಿ. ಓಕೆ? ಇದರಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದರಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಸಣ್ಣದು ಯಾವುದಿದೆ ರೀ? ಸಣ್ಣದು ಯಾವುದಿದೆ ಆ ನಂಬರ್ ಬರೀಬೇಕು. ಇಲ್ಲಿ ನೋಡಿ 7 to the power 5 ಇಲ್ಲಿ 7 to the power 2 ಇದೆ. ಅದ್ರ ಘಾತ ಎಷ್ಟೈತೆ ರೀ? 2 ಐತಿ. ಯಾವ ಸಣ್ಣದು ರೀ ಅದರಲ್ಲಿ? 5 ಸಣ್ಣದೇನು ರೀ? 2 ಸಣ್ಣದು. 2 ಸಣ್ಣದಾಗುತ್ತೆ. 2 ಸಣ್ಣದಾಗುತ್ತೆ. 7 to the power 2 ಆಗುತ್ತೆ. ಓಕೆ? ಇದೇನಾಗಿರ್ತದಪ್ಪ ಅಂತಂದ್ರೆ ಇದು ಎಚ್ ಸಿ ಎಫ್ ಆಗಿರ್ತೈತಿ. ಅದೇನಾದ್ರೂ ಇದ್ರೆ ಎಲ್ ಸಿ ಎಮ್ ಬರೆಯೋದ್ರೆ ಏನು ಮಾಡ್ತೀರಿ? ಎಲ್ ಸಿ ಎಮ್ ಬರೆಯೋದ್ರೆ ಏನು ಮಾಡ್ಬೇಕು ರೀ? ಇಲ್ಲಿ ನೋಡಿ ಸೇಮ್ 2 ಬರಿಬೇಕು ರೀ. 2 ಎರಡು ಕಡೆ ಇಲ್ಲಿ ಕಾಮನ್ ಇದ್ದಿದ್ದನ್ನು ಬರೋದು, ಆಮೇಲೆ ಕಾಮನ್ ಇಲ್ಲದನ್ನ ಎಲ್ಲ ಬರ್ಕೋಬೇಕಂತ ಹೇಳಿದೆ. ನೆನಪೈತ್ರಿ? ಇವಾಗ ಇದರಲ್ಲಿ ಹೈಯೆಸ್ಟ್ ಪವರ್ ಯಾವ್ದು ಇರ್ತದೆ ನೋಡಿ ಅದನ್ನು ಬರೀಬೇಕು. 2 to the power 3 ಐತಿ. ಇಲ್ಲಿ 2 to the power 7 ಇದೆ. ಹೈಯೆಸ್ಟ್ ಪವರ್ ಯಾವ್ದು ಆಗ್ತೈತ್ರಿ? ಇಲ್ಲಿ 7 ಆಗುತ್ತೆ. ಓಕೆ? 5 ಇಲ್ಲಿ 7 to the power
5 ಐತಿ, ಇಲ್ಲಿ 7 ಟು ದಿ ಪವರ್ 2 ಐತಿ. ಹೈಯೆಸ್ಟ್ ಪವರ್ ಯಾವ್ದು ಆಗ್ತೈತ್ರಿ ಇಲ್ಲಿ? 7 ಟು ದಿ ಪವರ್ 5 ಆಗ್ತೈತಿ. ಓಕೆ, ಗೊತ್ತಾಗ್ತೈತೇನ್ರಿ? ಎಸ್ ಸಿ ಎಫ್ ಇಷ್ಟ ಐತಿ. ನೆಕ್ಸ್ಟ್ ಎಲ್ ಸಿ ಎಮ್ ಏನೈತ್ರಿ? ಇದು ಇದೆ. ಓಕೆ, ಗೊತ್ತಾಯ್ತ್ರಿ? ಈ ಥರನೂ ಕ್ವಶನ್ ಕೇಳ್ಬೋದು. ಇನ್ನು ಅಲ್ಜಿಬ್ರಾ ಒಳಗಡೆ ಬಂದ್ರೆ ಯಾವ ಥರ ಆಗುತ್ತಂದ್ರೆ ಇಲ್ಲಿ ನೋಡಿ, ಈ ಥರ ಕೊಡ್ತಾನೆ. ಫೈಂಡ್ ದ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಅಂತ ಹೇಳ್ತಾನೆ. ಓಕೆ, ಫೈಂಡ್ ದ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಅಂತ ಕೇಳಿದ್ರೆ ಇಲ್ಲಿ ನೋಡಿ ಫಸ್ಟ್ ಎಸ್ ಸಿ ಎಫ್ ಮಾಡ್ಕೊಂಬಿಡೋದು. ಓಕೆ, ಇಲ್ಲಿ ನೋಡಿ ಫಸ್ಟ್ ಏನು ಹೇಳಿದ್ರಿ? ಎರಡರಲ್ಲಿ ಕಾಮನ್ ಇರ್ಬೇಕಂತ ಹೇಳಿದ್ದೆ. ಯಾವ್ದು ಕಾಮನ್ ಐತ್ರಿ? ಇಲ್ಲಿ ಎಕ್ಸ್ ಕಾಮನ್ ಐತಿ, ಎಕ್ಸ್ನು ಕಾಮನ್ ಐತಿ. ಬಟ್ ಇದರ ಲೋವೆಸ್ಟ್ ಪವರ್ ಯಾವ್ದು ಐತ್ರಿ? ಕಡಿಮೆ ಘಾತಾಂಕ ಯಾವ್ದು ಐತ್ರಿ? ಇಲ್ಲಿ ನೋಡ್ರಿ, ಇಲ್ಲಿ 3 ಐತಿ, ಇಲ್ಲಿ 5 ಐತಿ. ಯಾವ್ದು ಕಡಿಮೆ ಐತ್ರಿ? 3 ಕಡಿಮೆ ಐತಿ. ಓಕೆ, 3 ಬರ್ದೇವೆ. ನೆಕ್ಸ್ಟ್ y ಎರಡು ಕಡೆ ಕಾಮನ್ ಐತೇನ್ರಿ? ಕಾಮನ್ ಐತಿ. ಎಷ್ಟಪ್ಪ? y ಟು ದಿ ಪವರ್ 2, y ಟು ದಿ ಪವರ್ 7 ಐತಿ. ಇದರಲ್ಲಿ ಸ್ಮಾಲರ್ ಒನ್ ಯಾವ್ದ್ರಿ? ಅಂದರೆ ಸಣ್ಣದು ಯಾವ್ದ್ರಿ? y ಟು ದಿ ಪವರ್ 2 ಆಗುತ್ತ್ರಿ. ಸ್ಮಾಲ್ ಬರಿಬೇಕು ಅಂದರೆ ಕಡಿಮೆ ಘಾತಾಂಕ ಇರ್ತೈತಲ್ರಿ, ಅದನ್ನ ಬರಿಬೇಕ್ರಿ. ಓಕೆ, ಈ ಜಡ್ ಬರಿಬೋದೇನ್ರಿ? ಬರೆಯಕ್ಕೆ ಬರಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಕಾಮನ್ ಐತೇನ್ರಿ? ಕಾಮನ್ ಇಲ್ಲ. ನೆಕ್ಸ್ಟ್ ನೋಡಿ, ಅದೇನಾದರೂ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿದ್ರೆ ಏನು ಮಾಡ್ತಿದ್ದೀವಿ ನಾವು? ಎಲ್ ಸಿ ಎಮ್ ಅಂದ್ರೆ ಏನು ಬರಿತೀವ್ರಿ? ಇಲ್ಲಿ ನೋಡಿ, ಎಕ್ಸ್ ಐತಿ. ಬಟ್ ಹೈಯೆಸ್ಟ್ ಪವರ್ ಯಾವ್ದೈತ್ರಿ? ಎಕ್ಸ್ ಟು ದಿ ಪವರ್ 5 ಐತಿ. ಇಲ್ಲಿ ನೋಡಿ y ಟು ದಿ ಪವರ್ 2, y ಟು ದಿ ಪವರ್ 7 ಐತಿ. ಏನಾಗ್ತೈತ್ರಿ? y ಟು ದಿ ಪವರ್ 7 ಆಗುತ್ತಾ? ನೆಕ್ಸ್ಟ್ ಇಲ್ಲಿ ನೋಡಿ, ಬಿಡಂಗಿಲ್ರಿ, ಮತ್ತೆ ಎಲ್ಲಾನು ಮಲ್ಟಿಪ್ಲೈ ಮಾಡ್ಬೇಕಂತ ಹೇಳಿದ್ದೆ, ಹೌದಾ? ಇಲ್ಲಿ ನೋಡಿ, ಜಡ್ ಟು ದಿ ಪವರ್ 5 ಐತಿ. ಇಲ್ಲಿ ಜಡ್ ಟು ದಿ ಪವರ್ ಇಲ್ಲ. ಆದ್ರೆ ಏನು ಬರಿಬೇಕು ಇಲ್ಲಿ ನಾವು? ಜಡ್ ಟು ದಿ ಪವರ್ 5 ಇದೇನಾಗ್ತದಪ್ಪ ಅಂದ್ರೆ ಇದ್ರದ್ದು ಎಲ್ ಸಿ ಎಮ್ ಆಗುತ್ತಾ? ಗೊತ್ತೈತ್ರಿ? ಎಸ್ ಸಿ ಎಫ್ ಅಂದ್ರೆ ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್. ನೆಕ್ಸ್ಟ್ ಎಲ್ ಸಿ ಎಮ್ ಅಂದರೆ ಎಕ್ಸ್ ಟು ದಿ ಪವರ್ 5 ಆ್ಯಂಡ್ ವೈ ಟು ದಿ ಪವರ್ 7, ಜಡ್ ಟು ದಿ ಪವರ್ 5 ಆಗುತ್ತೆ. ಓಕೆನಾ? ಏನು ಮಾಡಿದ್ದಪ್ಪ ಅಂದರೆ ಎಚ್ ಎಸ್ ಟಿ ಆರ್ ಒಳಗಡೆ ಒಂದು ಕ್ವಶನ್ ಕೇಳಿದ್ದಾರೆ. ಏನಪ್ಪ ಅಂದ್ರೆ ಎಲ್ ಸಿ ಎಮ್ ಮೇಲೆ ಒಂದು ಕ್ವಶನ್ ಕೇಳಿದ್ದ. ಇವಾಗ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಾಗಿದ್ದೀನ? ಈ ಥರ ಕಾನ್ಸೆಪ್ಟ್ ಗೊತ್ತಾಗಿದೆ, ಅದನ್ನೇ ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಓಕೆನಾ? ಕ್ವಶನ್ ಬರೀತೀನಿ ನೋಡ್ರಿ. ಈಗ ನೋಡಿ, ಇದು 2007 ಎಚ್ ಎಸ್ ಟಿ ಆರ್ ಕ್ವಶನ್. ಏನು ಕೇಳಿದ್ನಪ್ಪ ಅಂದರೆ ಲಸ ಮೇಲೆ ಕ್ವಶನ್ ಕೇಳಿದ್ದಾರೆ. ಇದ್ರ ಮೂರರದ್ದು ಏನು ಮಾಡೋ, ಇವುಗಳ ಲಸ ಇದಾಗಿದೆ ಅಂತ ಹೇಳಿದ್ದಾರೆ. ಇವುಗಳ ಲಸ ಏನಾಗೈತ್ರಿ? ಇದು 4 ಯಾವುದೋ ಒಂದು ಆಗಿದೆ ಅಂತ ಹೇಳಿದ್ದಾರೆ. ಓಕೆನಾ? ಇದು ಸಾಲ್ವ್ ಮಾಡಬೇಕಪ್ಪ ಅಂತಂದರೆ ನಮಗೆ ಫ್ಯಾಕ್ಟರೈಸೇಷನ್ ಬಗ್ಗೆ ಐಡಿಯಾ ಇರಬೇಕಂದ್ರೆ ಯಾವುದೇ ಒಂದು ಕಾನ್ಸೆಪ್ಟ್ ಹೆಂಗಿರ್ತೈತಪ್ಪ ಅಂದರೆ ಒಂದಕ್ಕೊಂದು ಲಿಂಕ್ ಇರ್ತೈತಿ. ಅದಕ್ಕೆ ಕಲಿಬೇಕಾದ್ರೆ ನೀಟಾಗಿ ಕಲಿಬೇಕು. ಓಕೆನಾ? ಈಗ ನೋಡಿ, a² + 3a + 2 ಇದೆ. ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಇದ್ರದ್ದು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡ್ಕೋಬೇಕ್ರಿ. ಫಸ್ಟ್ ನಾವು ಇದ್ರದ್ದು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ, a² + 3a + 2 ಅಂತಿದೇನು? ಇದ್ರ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಯಾವ ಥರ ಮಾಡ್ಬೇಕಂದ್ರೆ ಇವತ್ತು ನೋಡಿ, a² + 3a + 2. ಓಕೆನಾ? ಯಾವ ಥರ ಬರೀಬೇಕಂತಂದ್ರೆ a² ಪ್ಲಸ್ ಇದನ್ನ ಸ್ಪ್ಲಿಟ್ ಮಾಡಿದ್ರೆ ಏನಾಗಬೇಕು ಗೊತ್ತೇನ್ರಿ? ಫಸ್ಟ್ ಇವೆರಡನ್ನೂ ಮಲ್ಟಿಪ್ಲೈ ಮಾಡಬೇಕು. 2 × 1 2 ಅಂದರೆ ಇದೆ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ? 2 × 1 ಎಷ್ಟಾಗ್ತೈತಿ? 2 ಆಗ್ತೈತಿ. ಈಗ ನೋಡಿ, ಇವೆರಡೂ ಮಲ್ಟಿಪ್ಲೈ ಮಾಡಿದ್ರೆ ಈ ನಂಬರ್ ಬರಬೇಕು. ಅದೇ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಈ ನಂಬರ್ ಬರ್ಬೇಕು ರೀ. 3a. ಇಲ್ಲಿ ನೋಡ್ರಿ, 3 ಐತಿ ಅಂದರೆ a² × a ಮಾಡಿದ್ರೆ ಏನು ಬರ್ತೈತೆ? a² ಬರುತ್ತೆ. ಓಕೆನಾ? ಸಮ್ ಟೈಮ್ಸ್ ಹಿಂಗೆ ಮಾಡ್ತಾರೆ, ಇಲ್ಲ ಹಂಗೆ ಮಾಡ್ತಾರೆ. ಇಲ್ಲಿ ಏನಾಗ್ತೈತಿ? a ಇದೇನಾಗ್ತೈತಿ? 2a + 1a ಅಂದರೆ ಎಷ್ಟಾಗ್ತೈತಿ? 3 ಆಗ್ತೈತಿ. ಓಕೆನಾ? ಇಲ್ಲಿ ನೋಡಿ, ಅಷ್ಟು ಇಲ್ಲ ಡೈರೆಕ್ಟ್ ಮಾಡ್ಬೋದು. ನಿಮ್ಗೆ ಏನಾದ್ರು ಐಡಿಯಾ ಐತಪ್ಪ ಅಂದ್ರೆ ಡೈರೆಕ್ಟ್ ಮಾಡ್ಬೋದು. ಏನಪ್ಪ ಅಂದ್ರೆ 2a + a + 2. ಇಲ್ಲೇನಾದ್ರೆ 2 × 1 ಮಾಡಿದ್ರೆ 2 ಆಗುತ್ತೆ, a² ಆಗುತ್ತೆ. ಇವೆರಡನ್ನೂ ಯಾರು ಮಾಡಿದ್ರೆ ಎಷ್ಟಾಗುತ್ತೆ? 3 ಆಗುತ್ತೆ. ಓಕೆನಾ? ಇಲ್ಲಾಂದ್ರೆ 2 1s are 2 ಸ್ಪ್ಲಿಟ್ ಮಾಡಿ. ಇಲ್ಲಿ ನೋಡಿ, ಇದು ಎರಡರಲ್ಲಿ ಏನು ಕಾಮನ್ ಐತ್ರಿ? a ಕಾಮನ್ ಐತಿ. a ಕಾಮನ್ ತೆಗಿಬೋದಾ? ಇಲ್ಲಿ ನೋಡಿ, a² ಇದೆ. ಒಂದು a ಕಾಮನ್ ತೆಗೆದ್ರೆ ಏನಾಗ್ತೈತ್ರಿ? a ಆಗುತ್ತಾ? ನೋಡಿ, a × a² ಆಗುತ್ತಾ? ಎಕ್ಸ್ಪೋನೆಂಟ್ ಪವರ್ಸ್ ಅಲ್ಲಿ ಬರುತ್ತಲ್ರಿ, a ಟು ದಿ ಪವರ್ m × a ಟು ದಿ ಪವರ್ n ಮಾಡಿದ್ರೆ ಏನು ಬರ್ತದೆ? a ಟು ದಿ ಪವರ್ m + n ಬರುತ್ತೆ. ಓಕೆನಾ? ಇಲ್ಲಿ ನೋಡಿ, ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರಬೇಕು? ಸೇಮ್ ರಿಮೈನಿಂಗ್ ಅದೇ ಬರ್ಬೇಕು ರೀ. ಇಲ್ಲಿ ನೋಡಿ, ಇಲ್ಲಿ 2a ಇದೆ. a ಕಾಮನ್ ತೆಗೆದ್ಬಿಟ್ಟು ಅಂದರೆ ಏನು ಉಳಿತೈತ್ರಿ? ಇಲ್ಲಿ a ಕಾಮನ್ ತೆಗೆದ್ಬಿಟ್ಟು ಅಂತಂದ್ರೆ ಇಲ್ಲಿ ಏನು ಉಳಿತೈತ್ರಿ? 2 ಅಷ್ಟೇ ಉಳಿತೈತಿ. ಪ್ಲಸ್ ಇಲ್ಲಿ ನೋಡಿ, ನಮ್ಮದು ಸೇಮ್ ಫ್ಯಾಕ್ಟ್ರ್ ಒಳಗೆ ಬರ್ಬೇಕು ರೀ. ಸೇಮ್ ಫ್ಯಾಕ್ಟ್ರ್ ಒಳಗೆ ಬರಬೇಕು ಅಂದರೆ ಇಲ್ಲಿ ಏನು ಕಾಮನ್ ತೆಗಿಬೋದು ರೀ? 1 ಕಾಮನ್ ತೆಗಿಬೋದಾ?
ಐಡಿಯಾ ಇರ್ಬೇಕು ರೀ. 1 ಕಾಮನ್ ತೆಗಿಬೋದಾ? ಇಲ್ಲಿ 1 ಕಾಮನ್ ತೆಗೆದ್ರೆ ಏನು ಉಳಿತೈತಿ? a ಪ್ಲಸ್ 2 ಉಳಿತೈತಿ. ಇವಾಗ ನೋಡಿ ಇದರಲ್ಲಿ ಎರಡರಲ್ಲಿ ಯಾವ್ದು ಕಾಮನ್ ಐತ್ರಿ? a ಪ್ಲಸ್ 2 ಕಾಮನ್ ಇದೆ. a ಪ್ಲಸ್ 2 ಕಾಮನ್ ಇದೆ. a ಪ್ಲಸ್ 2 ಏನಾದರೂ ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತೈತಿ? a ಪ್ಲಸ್ 1. ದೀಸ್ ಆರ್ ದ ಫ್ಯಾಕ್ಟರ್ಸ್ ಆಫ್ ದಿಸ್ ಪರಿಣಾಮ ಎಲ್ಲಾಗುತ್ತಾ ಅಥವಾ ಇಕ್ವೇಶನ್ ಈಕ್ವಲ್ಸ್ ಟು 0 ಬದ ಇಕ್ವೇಶನ್ ಆಗುತ್ತೆ. ಓಕೆನಾ? ಇದ್ರದ್ದು ಏನಪ್ಪ ಅಂದ್ರೆ ಇದ್ರದ್ದು ಫ್ಯಾಕ್ಟರ್ಸ್ ಇದೆ. ಅದೇ ರೀತಿಯಾಗಿ ಏನು ಮಾಡೋಣ, ಇದ್ರ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡೋಣ. ಇಲ್ಲಿ ನೋಡಿ a ಸ್ಕ್ವೈರ್ ಪ್ಲಸ್ 5a ಪ್ಲಸ್ 6 ಆಗುತ್ತೆ. 5a ಪ್ಲಸ್ 6 ಆಗುತ್ತೆ. ಇವಾಗ ಏನು ಮಾಡೋಣಪ್ಪ ಅಂದ್ರೆ a ಸ್ಕ್ವೈರ್ ಪ್ಲಸ್ 5a ಪ್ಲಸ್ 6 ಅಂದರೆ ಯಾವ ಥರ ಮಾಡ್ತೀರಿ? a ಸ್ಕ್ವೈರ್ ಇವಾಗ ಏನು ಮಾಡ್ಬೇಕಂತ ಹೇಳಿದಾರೆ? ಇವೆರಡು 6 ಆಗ್ತೈತಿ. ಫ್ಯಾಕ್ಟರ್ ಎಷ್ಟಾಗ ಇದು ಆಗ್ತೈತಿ? ಇಲ್ಲಿ ಏನು ಇರಲ್ಲತ್ತಂದ್ರೆ 1 ಇರತೈತಿ. 1 × 6 ಮಾಡಿದ್ರೆ 6 ಆಗುತ್ತೆ. ಇಲ್ಲ ಇದನ್ನು ತೊಗೊಂಬರ್ರಿ ಫುಲ್ ಮಲ್ಟಿಪ್ಲೈ ಮಾಡ್ತೀರಿ ಮಾಡಿ. ಇವಾಗ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ಬೇಕು ರೀ? 6 ಬರಬೇಕು. ಎಡಿಷನ್ ಮಾಡಿದ್ರೆ ಎಷ್ಟು ಬರ್ಬೇಕು ರೀ? ನಮ್ದು ಇಲ್ಲಿ ಪ್ಲಸ್ ಐತಲ್ಲ, ಎಡಿಷನ್ ಮಾಡಿದ್ರೆ ಎಷ್ಟು ಬರಬೇಕು? 5 ಬರಬೇಕು. ಹಂಗೆ ಯಾವ ಟೇಬಲಿಂದ ಬರ್ತೀರಿ? 2 3 6 ಆಗುತ್ತೆ ರೀ. ಯಾರು ಮಾಡಿದ್ರೆ ಎಷ್ಟು ಬರ್ತದೆ ರೀ? 5a ಬರುತ್ತಾ? ಇಲ್ರಿ ಮೇಡಮ್ ನಮ್ಗೆ ಗೊತ್ತಾಗ್ತದೆ ಮಾಡಿರಿ ಡೈರೆಕ್ಟಾಗಿ. ಏನು ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ನೋಡಿ 2 3 6 ಆಗುತ್ತೆ ರೀ. 2 3 6 ಆಗುತ್ತೆ. ಇದು ಸ್ಪ್ಲಿಟ್ ಮಾಡಿ ಬರೀಬೇಕು. ಇದು ಸ್ಪ್ಲಿಟ್ ಮಾಡಿ ಬರೀಬೇಕು. ಏನಾಗ್ತೈತಿ? ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಏನು ಬರ್ಬೇಕು? ನಮ್ಗೆ ಸೇಮ್ 5a ಬರಬೇಕು. ಒಳ್ಳೆ 5a ಬರೀಬೇಕು. ಇದು ಎಲ್ಲಿ ಬರ್ತೈತಪ್ಪ ಅಂದ್ರೆ 10th ಅಲ್ಲಿ ವರ್ಗ ಸಮೀಕರಣ ಕ್ವಾಡ್ರಾಟಿಕ್ ಈಕ್ವೇಷನ್ ಬರ್ತೈತಿ ಇದು. ಇದು ಬರ್ತೈತಿ. ಇದರ ಸ್ಪ್ಲಿಟ್ ಮಾಡೋದು ಗೊತ್ತಿರ್ಬೇಕು ರೀ. ಆಯ್ತಾ? ಇಲ್ಲಿ ಏನು ಕಾಮನ್ ಬರ್ತದೆ? a ಕಾಮನ್ ಬರುತ್ತಾ? a ಪ್ಲಸ್ 2 ಐತ್ರಿ ಪ್ಲಸ್ ಇಲ್ಲಿ ಏನು ಕಾಮನ್ ಬರ್ತೈತೆ ರೀ? ನೆಕ್ಸ್ಟ್ ನನಗೆ ಏನು ಬರಬೇಕು? ಇಲ್ಲಿ a ಪ್ಲಸ್ 2ನ ಬರಬೇಕು. a ಪ್ಲಸ್ 2ನ ಬರಬೇಕಪ್ಪ ಅಂದ್ರೆ ಏನು ಕಾಮನ್ ತೆಗಿಬೇಕು ರೀ? ನಾನು ಇಲ್ಲಿ 3ನ ಯಾಕೆ ತೆಗಿನಪ್ಪ ಅಂದ್ರೆ 3 2 ಎಷ್ಟಾಗ್ತೈತೆ ರೀ? 6 ಆಗುತ್ತೆ. 3 2 6 ಆಗ್ತೈತೆ ರೀ. ಅದಕ್ಕೆ a ಪ್ಲಸ್ 2 ಓಕೆ. ಇಲ್ಲಿ ಕಾಮನ್ ತೆಗಿರಿ. a ಪ್ಲಸ್ 2 ಕಾಮನ್ ತೆಗೆದ್ರೆ ಏನಾಗ್ತೈತೆ ರೀ? a ಪ್ಲಸ್ 2 ಕಾಮನ್ ತೆಗೆದಪ್ಪ ಅಂದ್ರೆ ಇಲ್ಲಿ ಏನು ಉಳಿತೈತಿ? ರಿಮೈನಿಂದ a ಪ್ಲಸ್ 2 ಹೊರಗಡೆ ತೆಗೆದ್ರೆ ಇಲ್ಲಿ ಏನು ಉಳಿತೈತಿ? a ಉಳಿತೈತಿ. ಇಲ್ಲಿ a ಪ್ಲಸ್ 2 ಹೊರಗಡೆ ತೆಗೆದ್ರೆ ಇಲ್ಲಿ ಏನು ಉಳಿತೈತಿ? 3 ಉಳಿತೈತಿ. ಇದು ಫ್ಯಾಕ್ಟರ್ಸ್ ಏನು ಬಂತು? a ಪ್ಲಸ್ 2 a ಪ್ಲಸ್ 3 ಬಂತು. ಓಕೆ. ಅದೇ ರೀತಿಯಾಗಿ ಏನು ಮಾಡೋಣಪ್ಪ ಅಂದರೆ a ಸ್ಕ್ವೇರ್ ಪ್ಲಸ್ 4a1 ಮಾಡೋಣ. a ಸ್ಕ್ವೇರ್ ಪ್ಲಸ್ 4a1 ಮಾಡೋಣ. ಮಾಡಿ ಎಷ್ಟಾಗುತ್ತೆ? ನೋಡಿ a ಸ್ಕ್ವೇರ್ ಪ್ಲಸ್ 4a ಪ್ಲಸ್ 4 ಹೆಂಗೆ ಬರಿಬೋದು ರೀ? a ಸ್ಕ್ವೇರ್ ಪ್ಲಸ್ 2a ಪ್ಲಸ್ 2 ಬರ್ತೈತೇನು ರೀ? 2a ಪ್ಲಸ್ 2a ಮಾಡಿ ಎಷ್ಟಾಗುತ್ತೆ ರೀ? 4a ಆಗ್ತೈತಿ. ಎರಡನ್ನೂ ಯಾರು ಮಾಡಿದ್ರೆ 4a ಬರ್ತೈತಿ ರೀ. ಇಲ್ಲಿ ಏನು ಕಾಮನ್ ಬರ್ತೈತೆ ರೀ? a ಕಾಮನ್ ಬರುತ್ತೆ. a ಪ್ಲಸ್ 2 ನೆಕ್ಸ್ಟ್ ಪ್ಲಸ್ ಇಲ್ಲಿ ಏನು ಕಾಮನ್ ಬರ್ತೈತೆ ರೀ? 2 ಟೇಬಲ್ನಾಗ 4 ಐತೇನು ರೀ? ಎರಡರ ಬಗ್ಗೆ 4 ಐತ್ರಿ. 4 ಐತಿ 5 2a ಪ್ಲಸ್ 2 2 4 ಆಗುತ್ತೆ ರೀ. ಎರಡೇ ಎಷ್ಟಾಗ್ತೈತಿ? 4 ಆಗುತ್ತೆ. ಓಕೆನಾ? ಇಲ್ಲಿ ಎರಡರಲ್ಲಿ ಯಾವ್ದು ಕಾಮನ್ ಬರ್ತೈತೆ ರೀ? a ಪ್ಲಸ್ 2 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತೈತಿ ರೀ? a ಉಳಿತೈತಿ ಪ್ಲಸ್ ಇಲ್ಲಿ ಏನು ಉಳಿತೈತಿ? 2 ಉಳಿತೈತಿ. ಇಲ್ಲಿ ನೋಡಿ ಕರೆಕ್ಟಾಗಿ a ಪ್ಲಸ್ 2 ಬಂತು. ನಮಗೆ ಕ್ವಶನ್ ಏನು ಕೇಳಿದ್ರಿ ಅವ? ಇಲ್ಲಿ LCM ಫೈಂಡ್ ಔಟ್ ಮಾಡಕ್ಕೆ ಹೇಳಿದಾನೆ. ಪ್ಲಸ್ ಇದಾಗಿದೆ ಅಂತ ಹೇಳಿದಾನೆ. ಯಾವುದಾಗಿದೆ ಅಂತ ನೋಡ್ಬೇಕು ರೀ. ಓಕೆನಾ? ಫಸ್ಟ್ ಇಲ್ಲಿ ನೋಡಿ ಏನು ಹೇಳಿದ್ದೆ? ಫಸ್ಟ್ ಏನು ಹೇಳಿದ್ದೆ ರೀ? ಕಾಮನ್ ಏನೇನು ಐತೆ ನೋಡ್ರಿ. ಇಲ್ಲಿ a ಪ್ಲಸ್ 2 ಐತಿ. ಇಲ್ಲಿನೂ a ಪ್ಲಸ್ 2 ಐತಿ. ನೆಕ್ಸ್ಟ್ ಇಲ್ಲಿನೂ ಏನೈತಿ? a ಪ್ಲಸ್ 2 ಐತಿ. ಕಾಮನ್ ಏನೈತಿ? a ಪ್ಲಸ್ 2 ಐತಿ. ಅದಕ್ಕೆ ಏನು ಬರಿತೀನಿ ರೀ ಈಗ? ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಫುಲ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಇಲ್ಲಿ. ಇದು ಫ್ಯಾಕ್ಟರ್ಸ್ ಬರ್ತಾರೆ. ಇಲ್ಲಿ ಏನು ಬರುತ್ತೆ ರೀ? a ಪ್ಲಸ್ 2 ಇಲ್ಲಿ a ಪ್ಲಸ್ 1 ಇದ್ರದ್ದು ಏನಾಗ್ತೈತೆ ರೀ? a ಪ್ಲಸ್ 2 ದಿಸ್ ಒನ್ ಈಸ್ a ಪ್ಲಸ್ 3. ನೆಕ್ಸ್ಟ್ ಏನಾಗ್ತೈತೆ ರೀ? a ಪ್ಲಸ್ 2 ಇದೇನಾಗ್ತೈತೆ ರೀ? ಇನ್ನೊಂದು a ಪ್ಲಸ್ 2 ಆಗುತ್ತೆ. a ಪ್ಲಸ್ 2 ಆಗುತ್ತೆ. ಓಕೆನಾ? ಇಲ್ಲಿ ನೋಡಿ ಅಷ್ಟರಲ್ಲಿ ಯಾವ್ದು ಕಾಮನ್ ಐತ್ರಿ? a ಪ್ಲಸ್ 2 ಕಾಮನ್ ಐತಿ. a ಪ್ಲಸ್ 2 ಬರ್ಕೋಬೇಕ್ರಿ. ಇದು a ಪ್ಲಸ್ 2 ಕಾಮನ್ ಇದನ್ನು ಫಸ್ಟ್ ಬರೋದು. ಓಕೆನಾ? ನಾ ಏನಿದೆ LCM ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ ಕಾಮನ್ ಇರೋದು ಒಂದು ಬರ್ಕೊಂಡು ಉಳಿಕೆದೆಲ್ಲನೂ ಮಲ್ಟಿಪ್ಲೈ ಮಾಡ್ಬೇಕಂತ ಹೇಳಿದ್ದೆ. ಓಕೆನಾ? ಇಲ್ಲೇನು ಮಾಡಿರಿ? ನೆಕ್ಸ್ಟ್ a ಪ್ಲಸ್ 1 ನೆಕ್ಸ್ಟ್ a ಪ್ಲಸ್ 3 ಇದೇನಾಗ್ತದೆ? a ಪ್ಲಸ್ 2 ಆಗುತ್ತೆ. ಇಲ್ಲಿ ನೋಡಿ a ಪ್ಲಸ್ 2 ಎರಡು ಬರ್ತಿದ್ದಾವೆ. ಎಕ್ಸ್ಪೋನೆಂಟ್ ಆ್ಯಂಡ್ ಪವರ್ಸ್ ಬರ್ತಿದ್ದಾವೆ. ಅದರಲ್ಲಿ ಏನು ಬರ್ತೈತೆ ರೀ? ಘಾತಾಂಕಗಳು ಅಂತ ಬರ್ತೈತಲ್ರಿ. ಅಲ್ಲಿ a ಟು ದಿ ಪವರ್ m ನೆಕ್ಸ್ಟ್ a ಟು ದಿ ಪವರ್ n ಈ ಥರ ರೀ. a ಟು ದಿ ಪವರ್ m ಇಂಟು
ಎ ಟು ದಿ ಪವರ್ ಎಮ್ ಇದ್ದಿತ್ತಪ್ಪ ಅಂದ್ರೆ ಏನಾಗುತ್ತೆ ಫಾರ್ಮುಲಾ ಎ ಟು ದಿ ಪವರ್ ಎಮ್ ಪ್ಲಸ್ ಎನ್. ಅಂದರೆ ಇವೇನು ಬೇಸಸ್ ಏನಾಗಿರ್ಬೇಕು ರೀ ಸೇಮ್ ಆಗಿರ್ಬೇಕು. ಅರ್ಥ ಆಯ್ತು ರೀ? ಇವೇನಾಗಿರ್ಬೇಕು ರೀ ಇವೆರಡು ಸೇಮ್ ಇದ್ದಪ್ಪ ಅಂದ್ರೆ ಅವುಗಳ ಘಾತಗಳನ್ನು ಏನು ಮಾಡ್ಬೋದು ನಾವು ಕೂಡಿಸ್ಬೋದೇನ್ರಿ. ನೋಡಿರಿ ಇಲ್ಲಿ a+2 ಐತಿ, ಇಲ್ಲಿನೂ a+2 ಐತಿ. ಅದ್ರ ಪವರ್ ಎಷ್ಟೈತಿ ರೀ? ಅದ್ರ ಘಾತ ಎಷ್ಟೈತಿ ರೀ? 1 ಐತಿ. ಇಲ್ಲಿನೂ 1 ಐತಿ, ಇಲ್ಲಿನೂ 1 ಐತಿ. ಏನಾಗ್ತೈತಿ ಅದು ಯಾರು ಮಾಡಿದ್ರೆ ಎಡಿಷನ್ ಮಾಡಿದ್ರೆ ಏನಾಗ್ತೈತಿ? ಕೂಡಿಸಿದ್ರೆ ಏನಾಗ್ತೈತಿ? 2 ಆಗುತ್ತಾ 2 ಆಗುತ್ತಾ 2 ಆಗುತ್ತಾ. ಓಕೆ, ಇಲ್ಲಿ ಏನಾಗ್ತೈತಿ a+1 ನೆಕ್ಸ್ಟ್ a+3 ಓಕೆನಾ. ಈ ಥರ ಎಲ್ಲೈತ ಸರ್ಚ್ ಮಾಡಿ ಓಕೆನಾ. ನೋಡಿ a+1 ಐತ್ರಿ, a+1 ಐತಿ. ಓಕೆ, ಇಲ್ಲಿನೂ a+1 ಐತಿ. ಇಲ್ಲಿ a+2 ಹೋಲ್ ಸ್ಕ್ವೇರ್ ಐತಿ. ಬಟ್ ಇಲ್ಲಿ ಐತೇನ್ರಿ? ಇಲ್ಲ, ಇದು ಆಗಲ್ಲ. ಓಕೆ, ಇದು ಆಗಲ್ಲ. ಇಲ್ಲಿ ನೋಡಿ a+1 ಹೋಲ್ ಸ್ಕ್ವೇರ್ ಐತಿ. ಬಟ್ ನಮ್ದು ಐತೇನ್ರಿ? ಸ್ಕ್ವೇರ್ ಇಲ್ಲ, ಅದಕ್ಕೆ ಇದನ್ನು ಆಗಲ್ಲ. ನೆಕ್ಸ್ಟ್ ಏನು ಹೇಳತ್ತನ್ರಿ ನೋಡಿ a+1 ಐತಿ, ಇಲ್ಲಿನೂ a+1 ಐತಿ. ಇಲ್ಲಿ ನೋಡಿ a+2 ಹೋಲ್ ಸ್ಕ್ವೇರ್ ಐತಿ, a+2 ಹೋಲ್ ಸ್ಕ್ವೇರ್ ಆಗ್ತೈತಿ. ಇಲ್ಲಿ ಏನೈತಿ? a+3 ಐತಿ, a+3 ಐತಿ. ಆನ್ಸರ್ ಏನಾಗ್ತೈತಿ ನಮ್ದು? ಇದು ಆಗ್ತೈತಿ. ಆಪ್ಷನ್ ಸಿ ಆಗ್ತೈತಿ. ಓಕೆನಾ. ಓಕೆ, ಇದು ನೋಡಿ ಇದು ಒಮ್ಮೆ ಬರಲ್ರಿ ಆಯ್ತಾ. ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಈ ಥರ ಕಾನ್ಸೆಪ್ಟ್ನ ಬೇಸಿಕ್ ಐಡಿಯಾ ಇತ್ತಪ್ಪ ಅಂದರೆ ಅದನ್ನ ಎಲ್ಲ ಕಡೆ ನಾವೇನು ಮಾಡ್ಬೋದು ಆರಾಮ್ಸೆ ಏನು ಮಾಡ್ಬೋದು ಅಪ್ಲೈ ಮಾಡ್ಬೋದು. ಓಕೆನಾ. ಇವಾಗ ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಓಕೆನಾ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.